ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬರ್ರಿ, ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ 10K ಸಬ್ಸ್ಕ್ರೈಬರ್ ಆಗಲಿ ಅಂದರೆ ನಮ್ಮ ಯೂಟ್ಯೂಬ್ ಕುಟುಂಬ ಒಂದು 10,000 ಆದ್ರೂ ಆಗಲಿ ಅಂತೇಳಿ ಕೇಳ್ಕೊತಿದ್ರಿ ನಿಮ್ಮ ಹತ್ರ. ಆದಷ್ಟು ಬೇಗ 10K ನಮ್ಮ ಯೂಟ್ಯೂಬ್ ಕುಟುಂಬ ಆಗಲಿ ನಿಮ್ಮ ಆಶೀರ್ವಾದದಿಂದ. ಆದಷ್ಟು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ. ಈಗಿದ್ರೆ ಇದು ಬುಧವಾರ ಬೆಳಗ್ಗೆ ನೋಡಿರಿ, ಟೈಮ್ 7 ಗಂಟೆ ಆಗಿ ಒಂದು 10 ನಿಮಿಷ ಆಗಿರಬೇಕು. ನಮ್ಮ ಮನೆಯವರು ಒಬ್ರಿಗೆ ಭೇಟಿ ಆಗೋದೈತಿ, ಅದಕ್ಕಂತೇಳಿ ಪೂಜಾ ನೀನೇ ಮಾಡಂತೇಳಿ ಅವರು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೋದರು. ನಾನಿದ್ರೆ ಜಳಕ ಎಲ್ಲ ಮುಗಿಸಿ ಈಗ ದೇವ್ರ ಪೂಜೆ ಮಾಡಾಕಂತೀನಿ ನೋಡ್ರಿ. ಡೈಲಿ ಅವರೇ ಪೂಜೆ ಮಾಡ್ತಾರೋ. ಇವತ್ತು ಅರ್ಜೆಂಟ್ ಕೆಲಸ ಐತಂತೇಳಿ ಅವರು ಹಂಗೆ ಹೋದರು. ಹಂಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿರೈತಂತೆ ಈಗ ದೇವ್ರ ಪೂಜೆ ಮಾಡಾಕಂತೀನಿ ನೋಡ್ರಿ. ಸಿಂಪಲ್ಲಾಗಿ ಡೈಲಿ ಇದೇ ಥರ ಮಾಡೋದು. ಅಂದರೆ ಏನಂತಾರೋ ಹೂವು ಎಲ್ಲ ಏರಿಸ್ಬಿಟ್ಟು ದೀಪ ಹಚ್ಚಿ ನೈವೇದ್ಯ ಮಾಡಲೇಬೇಕು ರೀ. ಅಂದರೆ ಯಾವಾಗಲೂ ದೇವರಿಗೆ ಹಂಗೆ ಪೂಜೆ ಮಾಡೋಕೆ ಹೋಗಬಾರ್ದು ಅಂತಾರೋ. ದೇವರಿಗೆ ನೈವೇದ್ಯಕ್ಕೆ ಸ್ವಲ್ಪ ಬೆಲ್ಲ, ಸಕ್ಕರೆ, ಡ್ರೈ ಫ್ರೂಟ್ಸ್, ಹಣ್ಣು ಏನಾದರೂ ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ಬೇಕಂತಾರೋ. ನಾವು ಅದೇ ಥರ ಮಾಡಿದ್ರಿ ಯಾವಾಗಲೂ. ಈಗಿದ್ರೆ ಪೂಜೆನೂ ಮುಗೀತು ನೋಡ್ರಿ. ಧೂಪ ಎಲ್ಲ ಬೆಳಗ್ಬಿಟ್ಟು, ಆ್ಯಕ್ಚುಲಿ ನಾವು ಅದು ಊದಿನ ಕಡ್ಡಿ ಬೆಳಗಕ್ಕೆ ಹೋಗಂಗಿಲ್ಲ ರೀ. ಧೂಪ ಅಂತ ಸಿಗುತ್ತಾ, ಅದನ್ನೇ ಯೂಸ್ ಮಾಡೋದು. ಪೂಜೆನೂ ಮುಗಿಸ್ಬಿಟ್ಟು ಇನ್ನೂ ಟೈಮ್ ಇತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಿರೈತು. ನನಗೆ ಇಷ್ಟ ಆಗುತ್ತೆ ರೀ ಚಾದ ಬದಲಿ ನಾನು ಕಷಾಯನೇ ಕುಡಿಯೋದು. ಶುಂಠಿ ಮತ್ತು ತುಳಸಿ ಎಲ್ಲ ಹಾಕಿಬಿಟ್ಟು. ನನಗೆ ಸ್ವಲ್ಪ ಕಫದ್ದು ಮತ್ತು ಶ್ವಾಸಕೋಶ ಪ್ರಾಬ್ಲಮ್ ಆಗುತ್ತೆ ರೀ ಕೊರೋನಾ ಆದಂಗೆ ಹಿಡ್ಕೊಂಡು. ಹಾಗಾಗಿ ಆದಷ್ಟು ಕಷಾಯನೇ ಸ್ವಲ್ಪ ನೆಗಡಿ ಕಫ ಆದಂಗೆ ಆಯ್ತಿಲ್ಲೋ ಕಷಾಯನೇ ಕುಡಿಯೋದು. ಕಷಾಯ ಕುಡಿದ್ಬಿಟ್ಟು ಇನ್ನೂ ಕುಡ್ದಿಲ್ಲ ರೀ, ಇಟ್ಟಿದ್ದೀನಿ ಸುಡಾಕತ್ತಿತ್ತು ಅಂತೇಳಿ. ಈ ಕಡೆ ನಾಷ್ಟಕ್ಕೂ ಹಂಗೆ ರೆಡಿ ಮಾಡ್ಕೊಂಡ್ರೈತಂತೆ. ಶಾವ್ಗೆ ಉಪ್ಪಿಟ್ಟು ಮಾಡೋಣಂತ ಅಂದ್ಕೊಂಡ್ಬಿಟ್ಟು ಶಾವ್ಗಿನ ತೆಗ್ಯಾಕಂತೀನಿ ನೋಡ್ರಿ. ಇನ್ನು 1 ವರ್ಷ ಆಗಕ್ಕೆ ಬಂತು ರೀ. ಹೋದ ವರ್ಷ ಮಾಡಿಸಿದ್ದು ಶಾವ್ಗೆ ರೀ. ಅವು ಹೆಂಗೆ ಹಳೆವು ಆಗ್ತಾವಲ್ಲ ಹಂಗೆ ಉಪ್ಪಿಟ್ಟು ಟೇಸ್ಟು ಆಗುತ್ತೆ ರೀ, ಮತ್ತು ಉದ್ರೂ ಆಗುತ್ತೆ. ಹೊಸವಿದ್ದಾಗ ಸ್ವಲ್ಪ ಜಿಗಟ್ ಥರ ಅನ್ನಿಸ್ತಾವೆ. ಅಂದರೆ ನಾವು ಮಾಡಿದ್ದು 1-2-3 ತಿಂಗಳ ತನಕ ರೀ. ಯಾವಾಗಲೂ ಶಾವ್ಗೆ ಸ್ವಲ್ಪ ಮಾಗ್ದಾಗ ಏನಿತ್ತಲ್ಲ ಜಾಸ್ತಿ ಸ್ವಲ್ಪ ಅದು ಉದುರಾಗಿನೂ ಬರುತ್ತೆ, ಟೇಸ್ಟ್ನೂ ಜಾಸ್ತಿ ಇರುತ್ತೆ ರೀ. ಇನ್ನು ಮತ್ತು ಬ್ಯಾಸ್ಗೆ ಬಂದಾಗ ಮಾಡಿಸ್ಬೇಕು. ಹೋಸಲ ಮಾಡಿಸಿದಾಗ ಭಾಳ ಜನ ಕೊಡ್ತೀರೇನ್ರಿ ಅಕ್ಕ ಅಂತ ಕೇಳಿದ್ರು. ನಾನು ಎಷ್ಟು ಬೇಕಲ್ಲ ಅಷ್ಟೇ ಒಂದು 20 kg ಅಷ್ಟೇ ಮಾಡಿಸಿದ್ದೆ ರೀ. ನನಗೂ 1 ವರ್ಷ ತನಕ ಬೇಕಾಗ್ತಾವಲ್ಲ. ಹಾಗಾಗಿ ನೋಡೋಣ ಈ ಸಲ ಮಾಡಿಸ್ಬಿಟ್ರೆ ಒಂದು ಸ್ವಲ್ಪ ಜನಕ್ಕಾದ್ರೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಯಾಕಂದರೆ ಅವು ಬ್ಯಾಸ್ಗೆ ಒಳಗೆ ಅಷ್ಟೇ ಮಾಡಿಸ್ಬೇಕಾಗುತ್ತೆ, ಮತ್ತು ಅವಾಗನ ಅದು ಶಾವ್ಗೆ ಮಷಿನ್ ಚಾಲು ಇರುತ್ತಲ್ಲ. ಹಾಗಾಗಿ ಈ ಸಲ ಬ್ಯಾಸ್ಗೆ ಬಂದಾಗಂದ್ರೆ ಈ ತಿಂಗಳು ಅಥವಾ ಎಂಡಿಗೆ ಮುಂದಿನ ತಿಂಗಳ ಒಳಗಡೆ ಮಾಡಿಸ್ಬೇಕು. ಈಗಿದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡೋಣಂತೇಳಿ ಒಂದು ಸ್ವಲ್ಪ ಡಬ್ಬಿಗೆ ತೆಗೆದಿಟ್ಟೆ. ಆಲ್ರೆಡಿ ಖಾಲಿ ಹಾಕಿ ಬಂದ. ಇನ್ನೊಂದು ಸ್ವಲ್ಪ ಒಂದು 4-5 kg ಅಷ್ಟೇ ಅದಾವು. ಅದನ್ನ ಎಲ್ಲ ಮುರಿದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡ್ತೀವಲ್ಲ ರೀ, ಶಾವ್ಗೆ ಉಪ್ಪಿಟ್ಟು ಅದೇ ಥರ ಮಾಡಿಬಿಟ್ರೆ ಆಯಿತು. ಮಸ್ತಾಗಿ ಶಾವ್ಗೆ ಹಳೆವಾದಂಗೆ ಉಪ್ಪಿಟ್ಟು ಎಷ್ಟು ಬಿಡಿ ಬಿಡಿಯಾಗಿ ಬರ್ತೈತೆ ನೋಡಿರಿ. ಇವತ್ತು ನಾನು ಅರಿಶಿನ ಪುಡಿ ಹಾಕಿದ್ದಿಲ್ಲ, ಹಸಿ ಅರಿಶಿನೇ ಯೂಸ್ ಮಾಡಾಕತ್ತಿದ್ದು. ಅರಿಶಿನಿಂದನೂ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ತಿಂತಾರೋ ಇನ್ನೂ ಗೊತ್ತಿಲ್ಲ. ಹೋಸಲ ಅದು ಅರಿಶಿನ ಎಲೆಯೊಳಗೆ ಕಡುಬು ಮಾಡಿದಾಗೂ ಯಾರೂ ಇಷ್ಟಪಡಲಿಲ್ಲ. ಅದ್ರ ಫ್ಲೇವರ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೋಡೋಣ, ಪಲ್ಯ ಸ್ವಲ್ಪ ಬಟಾಣಿ ಮತ್ತು ಬಟಾಟಿ ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ಚಲೋ ಆಗ್ತೈತಿ, ಮತ್ತು ಆರೋಗ್ಯಕ್ಕೂ ಚಲೋ ಅಂತ ಹೇಳಿದರು. ನಾನು ಕೆಲವೊಂದು ರೀಲ್ಸ್ ಒಳಗೆ ನೋಡಿದ್ದೀನಿ ರೀ. ನೋಡೋಣ, ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗಿದ್ರೆ ನಾಷ್ಟನೂ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವರು ಹೊರಗಡೆ ಹೋಗಿದ್ರಲ್ಲ ಭೇಟಿ ಆಗೋಕೆ, ಬರಾಮ್ದಾಗ ಸ್ವಲ್ಪ ಹಂಗೆ ಕಾಯಿಪಲ್ಯ ತಂದುಬಿಡ್ರಿ, ಮತ್ತು ಹೋಗಿ ತರೋಕ್ಕಿಂತ ಬರಾಮ್ದಾಗ ಸ್ವಲ್ಪ ತಂದುಬಿಡ್ರಿ, ಇನ್ನೂ ಸ್ವಲ್ಪ ಐತಿ ಮನ್ಯಾಗ ಅಂತ ಹೇಳಿದ್ದೆ. ಉಳ್ಳಾಗಡ್ಡಿ ಅದು ಖಾಲಿ ಆಗಿದ್ದು ಅಂತ ಉಳ್ಳಾಗಡ್ಡಿ, ಬಟಾಟಿ, ಮೇನಾಗಿ ಬೇಕಾಗಿದ್ದು ಕೊತ್ತಂಬರಿ ಸೊಪ್ಪು ನೋಡಿರಿ. ಇವಾಗಂತೂ ಕೊತ್ತಂಬರಿ ಸೊಪ್ಪು ಸರಿಯೇ ಸಿಗೋಲ್ಲ. ಇನ್ನು ಒಂದು ಬ್ಯಾಸ್ಗೆ ಮುಗಿದ್ಬಿಟ್ಟು ಒಂದು 3-4 ತಿಂಗಳು ಈ ಥರ ಆಗ್ತಾ ಇರ್ತೈತೆ ರೀ. ನಿಂಬೆಹಣ್ಣಾಗಲಿ ಕೊತ್ತಂಬರಿ ಅಂದರೆ ಹಸಿ ತಪ್ಪಲು ಪಲ್ಯ ಸ್ವಲ್ಪ ರೇಟ್ನೂ ಜಾಸ್ತಿ ಇರುತ್ತೆ, ಮತ್ತು ಅಷ್ಟೊಂದು ಸರಿಯಾಗಿ ಸಿಗಂಗಿಲ್ಲ ರೀ. ಇವಾಗ ಮಾವಿನ ಗಿಡದ ಹೂವು ಏನು ಬಿಡುತ್ತಲ್ಲ, ಅವಾಗ ಕೊತ್ತಂಬರಿ ಸೊಪ್ಪೆಲ್ಲ ಹಳದಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಅದು ಹಂಗೆ ಆಗುತ್ತೆ ರೀ. ಮಾರ್ಕೆಟ್ ಒಳಗೆ ಎಷ್ಟೇ ಕೊತ್ತಂಬರಿ ಸೊಪ್ಪು ಬಂದರೂ ಎಲ್ಲ ಯೆಲ್ಲೋ ಕಲರ್ನೇ ಆಗಿರ್ತೈತಿ. ನಮ್ಮ ಮನ್ಯಾಗ ಇಕ್ಕಿ ಬೈತಾಳೇನಂತೇಳಿ ನೋಡ್ಕೊಂಬಿಟ್ಟು ಸ್ವಲ್ಪ ತಂದ್ರೆ ಆದ್ರೂ ಅದ್ರೊಳಗೂ ಸ್ವಲ್ಪ ಯೆಲ್ಲೋ ಕಲರೇ ಆಗಿರ್ತೈತೇನೆ ರೀ. ಏನು ಮಾಡೋಕ್ಕಾಗಂಗಿಲ್ಲ, ನೀಟಾಗಿ ಬಿಡಿಸ್ಕೊಂಬಿಟ್ಟು ಯೂಸ್ ಮಾಡೋಕೆ ಬರುತ್ತೆ. ನಾನು ಅದನ್ನ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಇನ್ನು ಬಿಡಿಸ್ಬೇಕು ಸೊಪ್ಪುದೆಲ್ಲ. ಫಸ್ಟಿಗಿದ್ರೆ ಇದನ್ನ ಒಂದು ವಾರದಿಂದ ಮಾಡಬೇಕಂತ ಅನ್ಕೊಳಕತ್ತಿದ್ದೆ ರೀ, ಮಾಡೋಕ್ಕನ ಆಗಿದ್ದಿಲ್ಲ. ನಾನಂತೂ ಇದು ಕೆಲಸ ಮಾಡೋಕ್ಕೆ ಭಾಳ ಬೇಸರನೂ ಬರುತ್ತೆ, ಮಾಡ್ಲಿಕ್ಕಂದ್ರೆ ಆಗಂಗೂ ಇಲ್ಲಲ್ರಿ, ಅನಿವಾರ್ಯಕ್ಕೆ ಮಾಡಲೇಬೇಕು. ಎಲ್ಲ ಹೆಣ್ಮಕ್ಳಿಗೆ ಇದೇ ಥರ ರೀ. ಮನ್ಯಾಗ ಮಕ್ಳು ಇದ್ಬಿಟ್ರಂತೂ
ಇನ್ನು ದೊಡ್ಡ ಟೆನ್ಷನ್ ಕೆಲಸ ರೀ. ನೀವು ಎಷ್ಟೇ ನೀಟಾಗಿ ಅರ್ಬಿ ಮಡ್ಚಿಡ್ರಿ ಮತ್ತು ಆ ಕಡೆ ಈ ಕಡೆ ಮಾಡಿಬಿಟ್ಟು ಮತ್ತು ಅದನ್ನ ಸಿಗಲ್ಲ ಇದನ್ನ ಸಿಗಲ್ಲ ಅಂತೇಳಿ ಏನು ಒಂದು ಸಿಗ್ಲಿಕ್ಕೂ ನಮಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಂಗಾಗಿ ಒಂದು ವಾರದಿಂದ ಮಾಡ್ಬೇಕಂತ ಅಂತ ಇದೆ, ಮತ್ತು ಹಂಗೆ ಬಿಡ್ತಾ ಇದೆ. ಇವತ್ತು ಫೈನಲಿ ಮಾಡಿಬಿಟ್ರಾಯ್ತು ಮತ್ತು ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಎಲ್ಲ ಅರ್ಬಿನ ಜಾಡಿಸ್ಬಿಟ್ಟು ಮಡ್ಚಿಡೋದು. ಅಂದರೆ ಒಗ್ದಿದ್ದ ಬಟ್ಟೆನ ರೀ ಎಲ್ಲ ಆ ಕಡೆ ಈ ಕಡೆ ಆಗಿರ್ತಾವಲ್ಲ, ಒಗಿಲಾರ್ದು ಯಾವುದು ನಾವು ಮಿಕ್ಸ್ ಮಾಡೋಕೆ ಹೋಗಂಗಿಲ್ಲ ಯಾವಾಗಲೂ ರೀ. ಅಂದರೆ ನಾವು ಯೂಸ್ ಮಾಡಿದ ತಕ್ಷಣ ಅವನ್ನ ಸಪ್ರೇಟಾಗೇ ಇಡಬೇಕು. ಒಗ್ದಿದ್ದ ಬಟ್ಟೆ ಸಪ್ರೇಟಾಗಿ ಇಡಬೇಕಾಗುತ್ತೆ ರೀ. ಅಂದರೆ ನಾವು ಉಟ್ಕೊಂಡಿದ್ದ ಬಟ್ಟೆ ಮತ್ತು ಒಗ್ದಿದ್ದ ಬಟ್ಟೆ ಮಿಕ್ಸ್ ಮಾಡಿಬಿಟ್ರೆ ಏನೈತಲ್ಲ ಅವು ಸ್ಮೆಲ್ಲು ಬರ್ತಾವೆ. ಯಾವಾಗಲೂ ನಾವು ಯೂಸ್ ಮಾಡಿದ ತಕ್ಷಣ ಒಗೆದ್ಬಿಟ್ಟೇ ಇಡಬೇಕಾಗುತ್ತೆ. ನಾನು ಅದೇ ಥರ ಮಾಡೋದು. ನಮ್ಮ ಮನ್ಯಾಗ ನಮ್ಮ ಮನೆಯವರಾಗಲಿ ಮನು ಅಂತ ಇರ್ತಾರೆ, ನಮ್ಮ ಮಮ್ಮಿ ಬರೀ ಅರ್ಬಿ ಒಗೆಯೋದೇ ಕೆಲಸ ಮಾಡ್ತಾಳು ಅಂಥೇಳಿ. ನಿನ್ನೆ ಮನು ಫೋನ್ ಹಚ್ಚಿದ್ದಾರೆ, ಮಮ್ಮಿ ಅರ್ಬಿ ಭಾಳ ಹೊಲ್ಸಾಗ್ಯಾವು ಒಗಿಬೇಕಂತ ಅನ್ನಕತ್ತಿದ್ದೆ, ಮತ್ತು ನೀವು ಬಂದ ಮೇಲೆ ಎಲ್ಲ ಒಗಿತ್ರಿ, ಸುಮ್ಮನೆ ಯಾಕೆ ಒಗೆಯೋದು ಬಿಡು, ಡಬಲ್ ಕೆಲಸ ಆಗುತ್ತಂತೇಳಿ ಮನು ಅನ್ನಕತ್ತಿದ್ದೆ ರೀ. ಅಂದರೆ ಬ್ಯಾಗ್ ಒಳಗೆ ತಂದಿದ್ದು ಎಲ್ಲ ಅರ್ಬಿ ಸ್ಮೆಲ್ ಬರ್ತಾ ಇರ್ತಾವೆ. ನಾವಾದ್ರೂ ಅಷ್ಟೇ ಎಲ್ಲರೂ ಹೋಗ್ಬಿಟ್ರೆ ಬಂದ ಕೂಡಲೇ ಎಲ್ಲನೂ ಸ್ವಲ್ಪ ನೀರಾಗ ಹಾಕಿಬಿಟ್ಟು ಬಿಸಿಲಿಗೆ ಒಣಗಿಸಿಟ್ಬಿಟ್ರೆ ಸ್ಮೆಲ್ ಬರಲ್ಲ ಅಂತ ಆ ಥರ ಮಾಡ್ತಾ ಇರೋದು. ಮನು ಆ ಥರ ಅನ್ನಕತ್ತಿದ್ದೆ ರೀ. ಆಯ್ತಳಪ್ಪ ಹಂಗೆ ತೊಗೊಂಡು ಬಾ, ಬಂದ ಕೂಡಲೇ ಒಂದು 4 ದಿವಸ ಅರ್ಬಿ ತೊಳೆಯೋದೇ ಕೆಲಸ ಮಾಡ್ತೀನಿ ಅಂತೇಳಿ ಅನ್ನಕತ್ತಿದ್ದೆ ರೀ. ಆಯ್ತಾಳ ಮಮ್ಮಿ ಅಂತ ಹಂಗೆ ಮಾತಾಡ್ಬಿಟ್ಟು. ಅಂದರೆ ಮನು ಒಂದು ತಿಂಗಳ ಮ್ಯಾಲೆ ಐತ್ರಿ ಹೋಗ್ಬಿಟ್ಟು. ಜೀವ ನೆನೆಸ್ತಾ ಇರ್ತೈತಿ ಮಕ್ಕಳದು, ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಹಿಂದಿಲ್ ನಾಳೆ ಮತ್ತು ಅವರು ಕೆಲ್ಸದ ಮೇಲೆ ಹೋಗೋರು ಇರ್ತಾರೆ. ಹಾಗಾಗಿ ಈಗಿಂದ ರೂಢಿ ಹಾಕೊಂಡ್ಬಿಡ್ಬೇಕು ನಾವು ತಾಯಿದಿರಾದವರು. ಅನಿವಾರ್ಯಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ರೀ. ಎಷ್ಟು ದಿವಸ ಅಂತೇಳಿ ಒಂದು ಪಕ್ಷಿ ಆದರೂ ಅಷ್ಟೇ ಗೂಡೊಳಗೆ ಎಷ್ಟು ದಿವಸ ಅಂತೇ ಇಟ್ಕೊತೈತಿ. ಹಾರಾಕೆ ಬಂದ ತಕ್ಷಣ ಹಾರಾಕೆ ಬಿಟ್ಬಿಡ್ತೈತಲ್ರಿ. ಹಾಗೆ ನಾವು ಭೀ ಆದವ್ರಿಗೆ ಸ್ವಲ್ಪ ಮಕ್ಕಳ ಮೇಲೆ ಭಾಳ ಜಾಸ್ತಿ ಪ್ರೀತಿ ಇರುತ್ತೆ. ಆದ್ರೂ ಸ್ವಲ್ಪ ಬೇಜಾರು ಆದ್ರೂ ಪರವಾಗಿಲ್ಲ, ಮತ್ತು ಬಿಟ್ಟಿರಬೇಕಾಗುತ್ತೆ ರೀ. ನನಗೂ ಭಾಳ ಸಲ ಒಬ್ಬಾಕಿನೇ ಇದ್ದಾಗಂತೂ ಸ್ವಲ್ಪ ಜಾಸ್ತಿ ಬೇಜಾರು ಆಗ್ತಿರ್ತೈತಿ. ಈ ಥರ ಬ್ಯಾಡ ಅಂತ ಅಂದ್ಬಿಟ್ರೆ ಅವರು ಮುಂದಿನ ಗುರಿ ಕನಸು ಎಲ್ಲನೂ ರೀಚ್ ಮಾಡೋದು ಕಷ್ಟ ಆಗ್ಬಿಡುತ್ತಲ್ಲ. ಅವನು ಅದನ್ನೇ ಅಂತಿರ್ತಾನು. ಫಸ್ಟ್ ಸಣ್ಣವಿದ್ದಾಗ ಎಲ್ಲಿ ಕಳಿಸ್ತಿತ್ತಿಲ್ಲ ಮಮ್ಮಿ, ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾರೆ, ನೀವು ಎಲ್ಲಿ ಕಳ್ಸಂಗಿಲ್ಲ, ಏನೋ ಒಬ್ಬನಿಗೆ ಏನರೇ ಪ್ರಾಬ್ಲಮ್ ಆಕೈತೆ ಅಂತ ಇದ್ದ. ಆದರೆ ಈಗೆಲ್ಲ ಮತ್ತು ಮುಂದೆ ದೊಡ್ಡವರಾದ್ಮೇಲೆ ಅವ್ರ ಕೆಲಸದ ಮೇಲೆ ಎಲ್ಲ ಈ ಥರ ಇದ್ದಾಗ ಹೋಗಲೇಬೇಕಾಗುತ್ತಲ್ರಿ. ಆದರೂ ಸ್ವಲ್ಪ ಜೀವ ನೆನೆಸ್ತಾ ಇರ್ತೈತೆ ಅವಾಗವಾಗ. ಅದನ್ನೇ ಮಾತಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತು ಆಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅದನ್ನೇ ಏನೋ ಹೇಳಕ್ಕೆ ಹೋಗಿ ಏನೋ ಹೇಳಿಬಿಟ್ಟೆ ನೋಡಿರಿ. ಹಂಗೆ ಆಗುತ್ತೆ ಮಾತು. ಏನೋ ಅಂತಾರಲ್ಲ, ಅದು ಎಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲರೂ ಎಂಡ್ ಆಗಿಬಿಡುತ್ತೆ. ಇದೇ ಕೆಲಸ ನೋಡಿರಿ. ನನ್ನ ಮಗಳದು ಇಷ್ಟೆಲ್ಲ ಟೀ ಶರ್ಟ್ ಎಲ್ಲ ಪ್ಯಾಂಟ್ ಇಟ್ಕೊಂಡ್ಬಿಟ್ಟು ಮತ್ತೆ ಅರ್ಬಿನೇ ಹಾಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಮೊನ್ನೆ ಕೆಲವೊಬ್ಬರು ಸಿಸ್ಟರ್ಸ್ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರು, ಏನು ನಿಮ್ಮ ಮಗಳಿಗೆ ನಿಮ್ಮ ಉಟ್ಕೊಂಡ್ಬಿಟ್ಟಿದ್ದ ಹಳೆ ಬಟ್ಟೆ ಎಲ್ಲ ಹಾಕಿಸ್ತೀರಿ ಅಂತೇಳಿ. ನಾನು ಹಾಕೋ ಅಂತ ಹೇಳಂಗಿಲ್ಲ ರೀ. ಆಕೆನೇ ಬರೀ ತನ್ನ ಅರ್ಬಿ ಬಿಡೋದು, ನಮ್ಮ ಅರ್ಬಿನೇ ಹಾಕ್ಕೊಂಡು ಹೋಗ್ಬಿಡೋದು. ಟಜ್ರಿ ಒಳಗೂ ಅಷ್ಟೇ ಆಕಿನ ಅರ್ಬಿನೇ ಅದಾವು. ಇಲ್ಲಿ ಎಷ್ಟೊಂದು 10-12 ಟೀ ಶರ್ಟ್ ಪ್ಯಾಂಟ ತೊಗೊಳೋದು. ಆದರೆ ಯೂಸ್ ಮಾಡೋದು ಮಾತ್ರ ನಮ್ಮ ಅರ್ಬಿ ಹಳೆವು ಏನು ಸಿಗುತ್ತಲ್ಲ ಕಂಫರ್ಟಬಲ್ ಆಗುತ್ತಲ್ಲ ಅದನ್ನೇ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ನಾನು ಮೊನ್ನೆ ಅದನ್ನೇ ಅನ್ನಕತ್ತಿದ್ದೆ, ಅಮ್ಮು ನೀ ಹೀಗೆಲ್ಲ ಹಾಕ್ಕೊಂಡು ಹೋಗ್ತೀನಿ ನನ್ನ ಬಟ್ಟೆ ನನಗೆ ಬೇಕತ್ತಾರು, ಅಂದರೆ ನಿನ್ನೂ ಬಿಟ್ಟು ನನ್ನ ಯಾಕೆ ಹಾಕ್ಕೊಂಡು ಹೋಗ್ತೆ ಅಂತ ನಾನು ಅಂದ್ಬಿಟ್ಟು ಮೊನ್ನೆ ಹಾಕ್ಕೊಂಡು ಅರ್ಬಿನ ತೆಗೆಸ್ಬಿಟ್ಟಿದ್ದು. ಅಂದರೆ ಎಲ್ಲರೂ ಹೋಗೋ ಮುಂದೆ ಆಕೆಗೆ ಏನು ನನ್ನ ಅರ್ಬಿ ಹಾಕೋಬೇಕು ಅನ್ಸುತ್ತಲ್ರಿ, ಹಾಕೊಂಡ್ಬಿಡ್ತಾಳು. ಅಂದರೆ ನಮ್ಮಿಬ್ಬರದು ಸೈಜ್ ಒಂದೇ ಐತಲ್ಲ, ಹಾಗಾಗಿ ಆ ಥರ ಆಗುತ್ತೆ. ಈಗಿದ್ರೆ ಎಲ್ಲ ಅರ್ಬಿ ಮಡ್ಸೋದು ಒಂದು ದೊಡ್ಡ ಕೆಲಸ ನೋಡಿರಿ. ಎಲ್ಲ ಮಡ್ಚಿ ಇಡಾಕಂತೀನಿ. ಸ್ವಲ್ಪ ಫಾಸ್ಟಾಗೇ ಎಡಿಟ್ ಮಾಡಿದ್ದು. ಆ್ಯಕ್ಚುಲಿ ವಿಡಿಯೋ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನ್ಸಂಗಿಲ್ಲ ರೀ. ಅದನ್ನ ಯಾವ ಥರ ಎಡಿಟ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ನೋಡಿರಿ. ಡೈಲಿ ಎಷ್ಟು ಒಂದು ಅರ್ಧ ತಾಸು 1 ತಾಸು ವಿಡಿಯೋ ಮಾಡಿಬಿಟ್ರೂ ಅದನ್ನ ಎಡಿಟ್ ಮಾಡಿ ಯಾವ ಥರ ಅಪ್ಲೋಡ್ ಮಾಡ್ಬೇಕಂತ ಕೆಲವೊಂದು ಸಲ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ಇವತ್ತು ಅಷ್ಟೇ ನೋಡಿರಿ 1 ತಾಸು ಕೆಲಸ ಮಾಡಿದ್ದು. ಸ್ವಲ್ಪ ಫಾಸ್ಟ್ ಮೋಷನ್ ಒಳಗೆ ಅಂದರೆ ಫಾಸ್ಟ್ ಸ್ಪೀಡಾಗಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದು. ಫೈನಲಿ ತನ್ನ ಅರ್ಬಿ ನನ್ನ ಅರ್ಬಿ ಮಡ್ಚಿಟ್ಟೆ ನೋಡಿರಿ. ಇಷ್ಟೊಂದು ಟೀ ಶರ್ಟ್ ಪ್ಯಾಂಟ್ ಇಟ್ಕೊಂಡ್ಬಿಟ್ಟು ಮತ್ತು ನನ್ನ ಅರ್ಬಿನೇ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಈಗಿದ್ರೆ ನಮ್ಮ ಮನೆಯವ್ರು ಮತ್ತು ಮನುನ ಅರ್ಬಿ ಅಷ್ಟೊಂದಿನಿಲ್ಲ ರೀ. ಮನು ಸ್ವಲ್ಪ ಒಯ್ದಾನು, ಅವನು ಸ್ವಲ್ಪ ಹಂಗೆ ಮಡ್ಚಿಟ್ರೆ ಆಯಿತು. ಇವಂತೂ NCC ಡ್ರೆಸ್ ಅಂತೂ ಜಾಸ್ತಿ ಆಗಿಬಿಟ್ಟಾವ ನೋಡಿರಿ. ಒಯ್ದಾನು ಒಂದು 4-5 ಸೆಟ್, ಮತ್ತು ಇಲ್ಲಿ 1-2 ಸೆಟ್ ಅಷ್ಟು ಇಟ್ಟಾನು. ಅದನ್ನೇ ಎಲ್ಲ ಧೂಳಾಗಿಬಿಟ್ಟಿರ್ತಾವ್ರಿ. ಈ ಥರ ಓಪನ್ ಆಗಿದ್ದಾಗ ಏನಿತ್ತಲ್ಲ ಎಲ್ಲ ಡಸ್ಟ್ ಬಂದು ಸೇರ್ಕೊಂಡ್ಬಿಡುತ್ತೆ. ನೀವು ಒಂದು 4-5 ದಿವಸ ಆಗಿಬಿಡಲಿ ಮತ್ತೆಲ್ಲ ಪರ್ಸಿ ಮೇಲೆಲ್ಲ ಡಸ್ಟ್ ಕುಂತಿರ್ತೈತಿ. ಇದ್ರಾಗ ಔಟ್ಸೈಡ್ ಇದ್ದಾಗ ಏನಿತ್ತಂದ್ರೆ ಸ್ವಲ್ಪ ಗಾಳಿ ಬಿಡ್ತಲ್ಲೋ ಎಲ್ಲ ಧೂಳು ಮನ್ಯಾಗ ಬಂದುಬಿಟ್ಟು ಸೇರ್ಕೊಂಡ್ಬಿಡುತ್ತೆ. ಎಷ್ಟೇ ಸ್ವಚ್ಛ ಮಾಡಿಬಿಟ್ರು ಮತ್ತು ಅವಾಗವಾಗ ಧೂಳು ಒರೆಸ್ತಾನೆ ಇರಬೇಕು.
ಈ ಕರ್ಚಿಪ್ಪು ಮತ್ತು ಸಾಕ್ಸ್ ಅಂತೂ ಒಂದು ದೊಡ್ಡ ಅದು ನೀಟಾಗಿ ಇಡೋದು ಒಂದು ದೊಡ್ಡ ಕೆಲಸನ ರೀ. ನೀವು ಎಷ್ಟೇ ನೀಟಾಗಿ ಇಡ್ರಿ ಮತ್ತು ತೊಗೊಂಡ್ಬಿಟ್ಟು ಅಲ್ಲಿಟ್ಟು ಇಲ್ಲಿಟ್ಟು ಇಡೋದು ಮತ್ತು ಎಲ್ಲದ ಮಮ್ಮಿ ಅಂತ ನನಗೆ ಬಂದು ಕೇಳೋದು. ಎಲ್ಲರ ಮನೆಯೊಳಗೆ ಕಾಮನ್ ರೀ ಇದು. ಇದೇ ಥರ ಮಾಡ್ತಿರ್ತಾರೆ ಮಕ್ಕಳು. ಒಂದು ಸಾಕ್ಸ್ ಬೇಕಾದರೂ ಒಂದು ಕರ್ಚಿಪ್ ಬೇಕಾದ್ರೂ ಮಮ್ಮಿ ಎಲ್ಲಿಟ್ರಿ ಎಲ್ಲದಾವು ಅದನ್ನೇ ಕೇಳ್ತಾ ಇರ್ತಾರೋ. ಆದಷ್ಟು ನಾನು ಈ ಥರ ಒಂದು ಬಾಕ್ಸ್ ಒಳಗೆ ಅಂದ್ರೆ ಇದಕ್ಕೆ ಆಗಿದ್ದ ಒಂದು ಸಿಗ್ತಾವ್ರಿ ಆನ್ಲೈನ್ ಒಳಗೆ ತರಿಸ್ಬಿಟ್ಟು ಇಟ್ಕೋಬೋದು. ಆದರೆ ನಮ್ದೇನು ಬಾಡಿಗೆ ಮನೆ ಇತ್ತಲ್ಲ, ಎಷ್ಟರೇ ನೀವು ನೀಟಾಗಿ ಮಾಡಿಟ್ರು ಮತ್ತು 1 ವರ್ಷ 1.5 ವರ್ಷ 2 ವರ್ಷ ಆದಮೇಲೆ ಮನೆ ಬಿಟ್ಟು ಹೋಗಂದಾಗ ಸ್ವಲ್ಪ ಬೇಸರ ಅಂತ ಅನಿಸ್ತಿರ್ತೈತಿ. ಎಲ್ಲ ಯಾವ ಥರ ಸೆಟ್ ಮಾಡ್ಬೇಕಂತೇಳಿ. ಇವಾಗೂ ಅಷ್ಟೇ ರೀ, 11 ತಿಂಗಳು ಆದಮೇಲೆ ಮತ್ತೆ ಬಾಡಿಗೆ ಹೆಚ್ಚು ಮಾಡಿಬಿಡ್ತಾರೆ. ಬಾಡಿಗೆ ಹೆಚ್ಚು ಮಾಡಿದ್ರೂ ಪರವಾಗಿಲ್ಲ, ಆದರೆ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತಾರೆ ಓನರ್. ಅಂದರೆ ಹೊಸ ಮನೆ ಕೊಟ್ಟಿವಿ, ನೀಟಾಗಿ ಇಟ್ಕೋರಿ, ಆ ಥರ ಇದು ಮಾಡಿರಿ, ಈ ಥರ ಇದು ಮಾಡಿರಿ ಏನಾರೋ ಒಂದು ಹೇಳ್ತಾ ಇದ್ದಾಗ ನಮಗೂ ಬೇಸರ ಅಂತ ಅನಿಸ್ತಿರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಆದರೆ ಸ್ವಂತ ಮನೆ ಕಟ್ಸೋರು ಈ ಥರ ಮಾಡಿಬಿಟ್ಟು ಅದಕ್ಕೆ ಸೈಡ್ ಡೋರ್ ಮಾಡಿಸ್ಬಿಟ್ರಂತೂ ಭಾಳ ಬೆಸ್ಟ್ ಆಗುತ್ತೆ ನೋಡಿರಿ. ಅಂದರೆ ಡಸ್ಟ್ ಎಲ್ಲ ಸೇರ್ಕೊಳ್ಳೋಂಗಿಲ್ಲ. ಮತ್ತು ಒಂದು ಸಲ ಅರ್ಬಿ ನೀಟಾಗಿ ಮಚ್ಚಿಟ್ಬಿಟ್ರೆ ಭಾಳ ದಿವ್ಸ ತನಕ ಚಲೋ ಅನಿಸುತ್ತೆ. ಇಲ್ಲಾಂದ್ರೆ ಈ ಥರ ಓಪನ್ನಾಗಿ ಇಟ್ಬಿಟ್ರೆ ನೀವು ಎಷ್ಟೇ ನೀಟಾಗಿ ಮಚ್ಚಿ ಇಟ್ಬಿಟ್ರೂ ಮತ್ತೆ ಎಲ್ಲ ಧೂಳು ಬಂದು ಸೇರ್ಕೊಂಡ್ಬಿಟ್ಟು ಮತ್ತು ಡಬಲ್ ಟಿಪಲ್ ಕೆಲಸ ಹತ್ತುತ್ತಲ್ರಿ. ಅದು ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಯಾವ ಥರ ಕಷ್ಟ ಅನುಭವಿಸ್ತಿರ್ತೀವಿ ಅಂತೇಳಿ. ಕಷ್ಟ ಅಂದ್ಕೊಂಡ್ಬಿಟ್ರೆ ಅದು ಇನ್ನಷ್ಟು ಕಷ್ಟ ಅನ್ಸುತ್ತೆ ರೀ. ಅವಾಗವಾಗ ಫ್ರೀ ಇದ್ದಾಗ ಈ ಥರ ನೀಟಾಗಿ ಮಚ್ಚಿಟ್ಬಿಟ್ರೆ ಬೇಕಂದಿದ್ದು ಪಟ್ಟಂತೆ ಸಿಗುತ್ತೆ. ಇಲ್ಲಾಂದ್ರೆ ಒಂದು ಹುಡ್ಕೊಳಕ್ಕೆ ಹೋಗಿ ಎಲ್ಲ ಕೆದರಾಡ್ಬಿಟ್ಟು ಮತ್ತು ಇದ್ದಕ್ಕಿದ್ದಂಗೆ ಸಿದ್ದೇಶ್ವರ ಅಂತ ಆಗಿಬಿಡುತ್ತೆ. ನಮ್ಮ ಮನ್ಯಾಗೂ ಹಂಗೆ ನೋಡಿರಿ. ತನು ಮಾತ್ರ ಎಷ್ಟೇ ನೀಟಾಗಿ ಮಚ್ಚಿ ಇಡಲಿ, ಒಂದು 4 ದಿವ್ಸ ಮತ್ತು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿರ್ತಾಳು. ಹಾಗಾದ್ರೆ ಎಲ್ಲರೂ ಅದು ಮೆಡಲ್ ಪ್ರೈಸ್ ಎಲ್ಲ ನೀಟಾಗಿ ಜೋಡಿಸ್ಬಿಟ್ರೆ ನಾವು ಯಾವ ಥರ ಇಟ್ಟಿವಿ ನೋಡಿರಿ. ಇಷ್ಟೆಲ್ಲ ಮನು ಮತ್ತು ತನು ಸಣ್ಣವರಿದ್ದಾಗ ಸ್ಕೂಲ್ ಒಳಗೆ, ಕಾಲೇಜ್ ಒಳಗೆ ಮತ್ತು ಮನುನ ಕರಾಟೆ ಕ್ಲಾಸ್ ಒಳಗೆ ಎಲ್ಲನೂ ಮೆಡಲ್ ಕೊಟ್ಟಿರ್ತಾರಲ್ರಿ. ಮನು ಈ ಥರ ಎಲ್ಲ ಗೋಳೆ ಮಾಡಿಬಿಟ್ಟು ಕವರ್ದಾಗ ಹಾಕಿಟ್ಟಂದ್ರಿ. ಆದರೆ ನಾನು ಒಂದೆಲ್ಲರ ಜಾಗದಾಗ ಸಿಗಸಪ್ಪ ಅಂತ ಅಂದಿದ್ದೆ. ಈ ಥರ ಕವರ್ದಾಗ ಹಾಕಿಬಿಟ್ಟು ಇಟ್ಕೊಳ್ಳಿ ಎಲ್ಲ ಮುರ್ಕೊಂಡ್ಬಿಟ್ಟಾವ್ರಿ 1 2 3. ಅದೇ ಥರ ಆಗ್ತಿರ್ತೈತಿ. ಅದು ಸಿಕ್ಕಾಗ ಎಷ್ಟು ಖುಷಿಯಾಗಿರ್ತೈತಿ, ಆದರೆ ಅದು ಸ್ವಲ್ಪ ದಿವಸ ಆದ್ಮೇಲೆ ಖುಷಿನೂ ಇರಂಗಿಲ್ಲಲ್ರಿ. ಲೈಫ್ ಒಳಗೆ ಹಂಗೆ ಯಾವುದೇ ಖುಷಿ ಆಗಲಿ ದುಃಖ ಆಗಲಿ ಜಾಸ್ತಿ ದಿವಸ ಇರೋಂಗಿಲ್ಲ. ಆದರೆ ಆ ಟೈಮ್ದಾಗ ಅದು ದೊಡ್ಡದ ಖುಷಿನೂ ಅಷ್ಟು ದೊಡ್ಡದಂತ ಅನಿಸ್ತಿರ್ತೈತಿ. ಮತ್ತು ಸ್ವಲ್ಪ ದಿವಸ ಆದಮೇಲೆ ಅದು ಮೂಲಿಗೆ ಸೇರ್ಕೊಂಡ್ಬಿಟ್ಟಿರ್ತೈತಿ ನೋಡಿರಿ. ಇಷ್ಟಕ್ಕೊನ್ನೆ ಮೆಡಲೆಲ್ಲ ಅದಾವು. ಅವು ಕಾರ್ಡೆಲ್ಲ ಕೊಟ್ಟಿರ್ತಾರಲ್ಲ, ಅವು ಅಂತೂ ಒಂದು ಫೈಲ್ ತುಂಬೈತಿ. ಮಕ್ಕಳು ಸಣ್ಣವರಿದ್ದಾಗ ಏನಾದರೂ ಒಂದು ಸಣ್ಣ ಪ್ರೈಸ್ ತಂದುಬಿಟ್ರೆ ತಾಯಿ ತಂದಿಗೆ ಎಷ್ಟು ಖುಷಿ ಆಗುತ್ತಲ್ರಿ. ನನಗೂ ಅದೇ ಥರ ಖುಷಿ ಆಗ್ತಿತ್ತು. ಈಗೆಲ್ಲ ದೊಡ್ಡವರಾದಮೇಲೆ ಇನ್ನಷ್ಟು ಅಂತ ಅಂದ್ಕೊಂಡ್ಬಿಟ್ಟು ಬೇರೆದ ಬಗ್ಗೆ ಕಾನ್ಸಂಟ್ರೇಷನ್ ಅಂದರೆ ಬೇರೆದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಅದ್ರ ಖುಷಿನೇ ಅದು ಅವಾಗಷ್ಟೇ ಅನಿಸುತ್ತಲ್ರಿ. ಅಂದರೆ ಏನಂತಾರೆ, ಏನು ಹೇಳ್ಬೇಕಂತೇಳಿ ಗೊತ್ತಾಗಲ್ಲ ಕೆಲವೊಂದು ಸಲ. ಅದನ್ನೂ ಈ ಥರ ಎಲ್ಲ ಕವರ್ದಾಗ ಹಾಕಿ ಇಟ್ಬಿಟ್ರೆ ಅದು ಏನಂತಾರೆ ಡಸ್ಟ್ ಎಲ್ಲ ಆಗಂಗಿಲ್ಲ ಅಂತ ಆ ಥರ ಮಾಡಿ. ಅಂದರೆ ಮನು ಆ್ಯಕ್ಚುಲಿ ಸ್ವಂತ ಮನೆ ಇದ್ದರೆ ಅಂದ್ರೆ ಅದಕ್ಕೆ ಅದು ಒಂದು ಪ್ಲೇಸ್ ಮಾಡಿಬಿಟ್ಟು ಸಿಗಿಸ್ಬೋದಿತ್ತು. ಬಟ್ ನಾವು ಇಲ್ಲಿ ಮಳೆ ಹೊಡಿಬೇಡ ಅಂತ ಹೇಳ್ಯಾರಲ್ಲ, ಹಾಗಾಗಿ ಯಾವುದೂ ಮಳೆ ಹೊಡ್ಯಾಕನ ಹೋಗಿಲ್ಲ ರೀ. ಎಷ್ಟಾಗುತ್ತೋ ಅಷ್ಟೇ, ಎಲ್ಲಿ ಆಗುತ್ತೋ ಅಲ್ಲೇ ಅಷ್ಟೇ ಇಟ್ಟಿದ್ದು. ಯಾವುದೂ ಏನೂ ಒಂದು ಮಳೆನೂ ಹೊಡ್ಯಾಕೆ ಹೋಗಿಲ್ಲ. ಅವನು ಚೀಲ ಅದೆಲ್ಲ ಇದ್ದು ಅವನು ಸ್ವಲ್ಪ ಎಲ್ಲ ಜಾಡಿಸ್ಬಿಟ್ಟು ನೀಟಾಗಿ ಮಚ್ಚಿಟ್ಟೆ ನೋಡ್ರಿ. ಇವಾಗ ಯಾವ ಥರ ಅನ್ಸಾಕತ್ತೈತಿ. ಆದಷ್ಟು ತಿಂಗಳಿಗೆ ಒಂದು ಸಲ ಈ ಥರ ಮಾಡಿಬಿಟ್ರೆ ಚಲೋ ಅಂತ ಅನಿಸುತ್ತೆ. ಆದರೆ ಒಲ್ಲಂತ ಅನಿಸ್ಬಿಟ್ಟು ಹಾಗೆ ಬಿಡೋದು ಆಗಿಬಿಡುತ್ತೆ. ಈಗ 1 ತಿಂಗಳು ಆಗಕ್ಕೆ ಬಂದಿರ್ಬೇಕು ರೀ, ವರ್ಷ ಐತಿಲ್ಲ ಅಂದರೆ ಡಸ್ಟ್ ಜಾಡಿಸಿತ್ತಿಲ್ಲ. ಅದಕ್ಕಾಗಿ ಇವತ್ತೆಲ್ಲ ಡಸ್ಟ್ ಜಾಡಿಸ್ಬಿಟ್ಟು ನೀಟಾಗಿ ಜೋಡ್ಸಾಕಂತೀನಿ ನೋಡಿರಿ. ಬುಕ್ಸ್ ಅಂತೂ ಅವನು ಅಷ್ಟೇ ಎಲ್ಲಿ ತಗೋದು ಅಲ್ಲೇ ಇಡೋದು, ಮತ್ತು ಎಲ್ಲ ನಾವೇ ನೀಟಾಗಿ ತಂದು ಜೋಡಿಸೋದು. ಇವು ಸೆಕೆಂಡ್ PUC ಬುಕ್ ರೀ. ಆ್ಯಕ್ಚುಲಿ ಕಾಲೇಜ್ ಒಳಗೆ ಹೆಂಗೆ ಗೊತ್ತಂದ್ರೆ ಬುಕ್ಸ್ ಅದಾವ ಅಂದ್ರೂ ತೊಗೋಬೇಕಂತ ರೂಲ್ಸ್ ಇರುತ್ತೆ. ಅವು ತೊಗೊಳ್ಳಿ ಅಂದರೆ ರೊಕ್ಕ ಕೊಟ್ಟು 2,000 ಎಷ್ಟೋ ಕೊಟ್ಟು ತೊಗೊಂಡಿದ್ದು. ಮನೂ ಸೆಕೆಂಡ್ PUC ಬುಕ್ಕ ಇದ್ದು ಅಂದರೆ ಹಾಗಾಗಿ ತಾನು ಅವನೇ ಯೂಸ್ ಮಾಡಿದ್ದು. ಇವು ಹೊಸವು ತಂದುಬಿಟ್ಟು ಅಲ್ಲೇ ಇಟ್ಟಿದ್ದು. ಅವಕ್ಕೆ ಯೂಸ್ ಮಾಡೋಕ್ಕೂ ಹೋಗಿಲ್ಲ ರೀ. ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಮತ್ತು ಏನು ಮಾಡೋಕ್ಕಾಗಂಗಿಲ್ಲ ರೀ. ಕಾಲೇಜ್ ಒಳಗೆ ರೂಲ್ಸ್ ಇರುತ್ತೆ ತೊಗೊಳ್ಳೇಬೇಕಂತೇಳಿ. ಹಂಗಾಗಿ ತಂದುಬಿಟ್ಟು ಇಲ್ಲಿಟ್ಟು ಪೂಜೆ ಮಾಡೋದು ಆಗ್ಬಿಟ್ಟೈತೆ ನೋಡಿರಿ. ಈ ಕಡೆ ದುಡ್ಡು ವೇಸ್ಟ್ ಆಗ್ತೈತಿ. ಮತ್ತು ಅವನು ಮತ್ತೆಲ್ಲ ಈ ಥರ ಒರೆಸ್ಬಿಟ್ಟು ಇಟ್ಕೋಬೇಕು ಅವಾಗ. ಹಾಗಾಗಿ ಮತ್ತು ಬೇಕಂದ್ರೆ ಕೊಡಮ್ಮ ಅಂತ ಹೇಳಿದ್ದೀನಿ. ಆಯ್ತು ಮಮ್ಮಿ ಸೆಕೆಂಡ್ PUC ಮುಗಿದ್ಮೇಲೆ ಕೊಡೋಣ ಈ ಸಲ ಯಾರ್ದಾದ್ರೂ ಸೆಕೆಂಡ್ PUC ಇದ್ರೆ ಅಂತ ಅನ್ನಕತ್ತಿದ್ಲು. ಸುಮ್ಮನೆ ಎಲ್ಲ ಇಟ್ಕೊಂಡ್ಬಿಟ್ಟು ಏನು ಮಾಡಿದ್ರಿ, ಮತ್ತು ನಮ್ಗೆ ಅವಶ್ಯಕತೆ ಇದ್ದಿದ್ದು ಇಟ್ಕೊಂಡ್ಬಿಟ್ರೆ ಯೂಸ್ ಆಗ್ತಾವೆ. ಸುಮ್ಮನೆ ಬೇಡಾಗಿದ್ದು ಬೇಕಾಗಿದ್ದು ಎಲ್ಲ ಸ್ಟೋರ್ ಮಾಡಿಕೊಂಡು ಮತ್ತು ಅವನ್ನ ಕ್ಲೀನ್ ಮಾಡೋದು
ಹಾಗೆ ಆಗ್ಬಿಡುತ್ತೆ. ಆದಷ್ಟು ನಾನು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟೆಲ್ಲ ಬೆಳಗಿದ್ದ ತೆಗೆದ್ಬಿಟ್ಟು ಬೇಕಾಗಿದ್ದು ಅಷ್ಟೇ ಇಟ್ಕೊಂಡಿರ್ತೀನಿ. ಅದನ್ನು ಈ ಥರ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ನನಗೆ ಬುಕ್ಸ್ ಓದೋದು ಭಾಳ ಇಷ್ಟ ಆಗುತ್ತೆ. ಆದರೆ ಜಾಸ್ತಿ ಬುಕ್ಕ ಇಲ್ಲ ರೀ, ಒಂದು 4-5 ಬುಕ್ ಅಷ್ಟೇ ಅದಾವೆ. 1-2 ಇನ್ನೂ ಎಲ್ಲೇ ಮಿಸ್ ಆಗ್ಯಾವೆ, ಇನ್ನೊಂದು 2 ಇದ್ದು ಅಂದರೆ ಫ್ರೀ ಟೈಮ್ದಾಗ ಓದ್ತಾ ಇರ್ತೀನಿ. ಈಗಿದ್ರೆ ಎಲ್ಲನೂ ಇದನ್ನೂ ನೀಟಾಗಿ ಮಾಡಿಬಿಟ್ಟು ಈ ಕಡೆ ಅಷ್ಟು ಬುಕ್ ಇದ್ದು ಎಲ್ಲ ನೀಟಾಗಿ ಜೋಡ್ಸಾಕಂತಿದ್ರಿ. ಅಂದರೆ ಇವು ಮನೂನ್ ಬುಕ್ಸ್ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಹೆಂಗೆ ಓದ್ತೀನಿ ರೀ, ಒಬ್ಬರು ಬುಕ್ಸ್ ತೊಗೊಂಡ್ಬಿಟ್ರೆ ನಾನು ಮತ್ತು ನಮ್ಮ ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಎಲ್ಲ ಈ ಥರ ಓದ್ಬಿಟ್ಟು ಪೂರ್ತಿ ಹರಿದು ಇನ್ನು 12 ಆಗಿಬಿಟ್ರು ಹಂಗೆ ಅವನ್ನ ಯೂಸ್ ಮಾಡ್ತಾಯಿದ್ವಿ. ಇವಾಗ ಹಂಗಲ್ಲ ರೀ, ಪ್ರತಿ ಒಂದು ವರ್ಷವೂ ಹೊಸವು ಕೊಡ್ತಾರೋ ತೊಗೊಳ್ಳೇಬೇಕಾಗುತ್ತೆ. ನಾನು ತೊಗೊಂಡಿದ್ದ ಬುಕ್ಕ ನಮ್ಮ ಚಿಕ್ಕಮ್ಮನ ಮಕ್ಕಳು ಅವ್ರ ತಮ್ಮ ಅವ್ರ ಅಣ್ಣ ಇಬ್ಬರು ಓದ್ಬಿಟ್ಟು ಮತ್ತು ಬೇರೆದವ್ರಿಗೆ ಕೊಟ್ಟಿರೋ. ಆದರೆ 4-5 ಜನ ಓದ್ತಾಯಿದ್ರು. ಇವಾಗ ಹಂಗಲ್ಲ ರೀ, ಮನುಷ್ಯರಿಗೆ ಪ್ರತಿ ಸಲನೂ ಹೊಸವು ತೊಗೊಳ್ಳೇಬೇಕು. ಸುಮ್ಮನೆ ದುಡ್ಡು ವೇಸ್ಟ್ ಆಕೈತೆ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ. ಇನ್ನು ಅದನ್ನೂ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಈ ಕಡೆ ಅಷ್ಟು ನೋಡಿರಿ, ಇದು ಮೊನ್ನೆನೇ ಸ್ವಚ್ಛ ಮಾಡಿದ್ದು 1 ವಾರ ಆಗಿತ್ತು. ಮತ್ತು ಯಾವ ಥರ ಮಾಡಿಬಿಟ್ಟ ನನ್ನ ಮಗಳಂತೂ. ಸುಮ್ಮನೆ ಅವು ನೇರ್ ಪಾಲಿಸ್ ಅಂತ ತೊಗೊಂಡು ಬಂದಾಳು, ಆನ್ಲೈನ್ ಒಳಗೆ ತರಿಸ್ಯಾಳು. 1 ಸಲ 2 ಸಲ ಹಚ್ಕೊಂಡ್ಬಿಡೋದ್ರಿ, ಮತ್ತು ಅವನ್ನ ಹಾಗೆ ಇಟ್ಬಿಡೋದು. ಎಲ್ಲ ಗಟ್ಟಿ ಆಗಿಬಿಟ್ಟವು ಆಲ್ರೆಡಿ. ಒಂದು 4 ಗಟ್ಟಿಯಾಗ್ಯಾವ, 4 ಚಲೋ ಅದಾವು. ಈ ಥರ ಮಾಡ್ತಾರೆ ಮಕ್ಕಳು, ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಈಗೆಲ್ಲ ಅದನ್ನೂ ನೀಟಾಗಿ ಒರೆಸಿ ಜೋಡಿಸ್ಬಿಟ್ಟೆ ನೋಡಿರಿ. ಇವಾಗ ಒಂಥರ ಸಮಾಧಾನ ಅಂತ ಅನಿಸ್ತು. ಅಂದರೆ ಕೆಲಸ ಹಿಡಿದ ಮೇಲೆ ಅದನ್ನ ಕಂಪ್ಲೀಟ್ ಆಯ್ತಿಲ್ಲೋ ಒಂಥರ ಖುಷಿ ಅನ್ಸುತ್ತೆ ರೀ. ನಾನು ಹಾಗೆ ಅದನ್ನ ಕೆಲಸ ಸ್ಟಾರ್ಟ್ ಮಾಡ್ದಿಲ್ಲ, ಎಲ್ಲ ಮುಗಿಸ್ಬಿಟ್ರೆ ಒಂಥರ ಖುಷಿ ಅನಿಸುತ್ತೆ. ಫೈನಲಿ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆ ತೊಳೆದು ಹಾಕಿಬಿಟ್ಟು ಅಷ್ಟೊತ್ತಿಗೆ ಟೈಮ್ 1:30-2 ಗಂಟೆ ಆಗಿ ಬಂದಿತ್ತು ರೀ. ಇವತ್ತು ಅಡುಗೆ ಏನೂ ಮಾಡಿಲ್ಲ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದು. ಅದನ್ನೇ ಉಪ್ಪಿಟ್ಟನ್ನು ಈಗ ಬಿಸಿ ಮಾಡಿಕೊಂಡು ನಾನು ತಿನ್ನಾಕಂತೀವಿ. ನನ್ನ ಮಗಳಿಗಿದ್ರೆ ಸ್ವಲ್ಪ ಹಾಕಿ ಮಮ್ಮಿ ಅಂತ ಅನ್ನಕತ್ತಿದ್ಲು. ಇಲ್ಲ, ಇಬ್ಬರು ಎಷ್ಟಿಷ್ಟು ತಿಂದು ಖಾಲಿ ಮಾಡ್ಬೇಕು ನೋಡಂತೇಳಿ ಇಬ್ಬರಿಗೆ ಎಷ್ಟಿಷ್ಟು ಹಾಕಿಬಿಟ್ಟು ಮೇಲೆ ಕ್ಯಾರೆಟ್, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತಮ್ಮ, ಹಾಕ್ಲೇನಂತ ಹೇಳಿದ ಕೂಡಲೇ ಇಲ್ಲ ಮಮ್ಮಿ ಬ್ಯಾಡ ನನಗೇನು ಅಂತ ಅಂದ್ಲು. ಹಾಗಾಗಿ ನಾನೇ ಬರೀ ಕ್ಯಾರೆಟ್, ಉಳ್ಳಾಗಡ್ಡಿ ಸುಮ್ಮನೆ ಕೈ ನೋಸ್ಕೊಳ್ಳೋದು. ಹಿಟ್ಟು ಒಯ್ದು ಕೊಡ್ರಲ್ಲ ಚಿಕ್ಕಮ್ಮಗೆ. ಹಂಗನ ಈಗ ಟೈಮ್ 5:30-6 ಗಂಟೆ ಆಗಿ ಬಂದಿತ್ತು ನೋಡಿರಿ. ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮೊನ್ನೆ ಸಂಕ್ರಾಂತಿ ಒಳಗೆ ಬೀಸ್ಕೊಂಬಂದಿದ್ದು ಸಜ್ಜಿ ಹಿಟ್ಟು ಹಂಗೆ ಇತ್ತು. ಮತ್ತು ಇನ್ನು ಭಾಳ ದಿವಸ ಆಗುತ್ತಲ್ಲ, 1 ತಿಂಗಳು ಆಗಕ್ಕೆ ಬಂತು. ಅದಕ್ಕಾಗಿ ಆದಷ್ಟು ರೊಟ್ಟಿ ಮಾಡಿಬಿಟ್ರೆ ಆಯ್ತಂತ ರೊಟ್ಟಿ ಮಾಡಾಕತ್ತಿದ್ದೆ. ನನ್ನ ಮಗಳಿಗಿದ್ರೆ ಕೈ ಯಾಕೆ ನುಸ್ಕೊತೀರಿ, ರೊಟ್ಟಿ ಯಾಕೆ ಮಾಡ್ತೀರಿ, ರೊಟ್ಟಿ ಯಾಕೆ ತಿಂತೀರಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಕೆಗೆ ರೊಟ್ಟಿ ಮಾಡೋದು ಬೇಡ, ತಿನ್ನೋದು ಬೇಡ ಅಂತ ಹೇಳ್ತಿರ್ತಾಳೆ. ಆದರೆ ನಮ್ಮ ಮನೆಯವ್ರಿಗೆ ಸಜ್ಜಿ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ, ಶೇಂಗಾ ಸಾರು ಇದ್ಬಿಟ್ರೆ ಮಸ್ತ್ ಊಟ ಮಾಡ್ತಾರೆ. ಸೌತೆಕಾಯಿ, ಗಜ್ಜರಿ, ಮೂಲಂಗಿ ಎಲ್ಲ ತೊಗೊಂಡ್ಬಿಟ್ಟು, ಅಂದರೆ ಅವಾಗೆಲ್ಲ ಅದೇ ಥರ ಊಟ ಮಾಡ್ತಿದ್ರು. ಇತ್ತೀಚೆಗೆ ಬರೀ ಸ್ವಲ್ಪ ಚಪಾತಿ, ರೈಸ್ ಆ ಥರ ಎಲ್ಲ ತಿನ್ನೋದು. ಆ್ಯಕ್ಚುಲಿ ರೊಟ್ಟಿ ತಿನ್ನೋದನ್ನು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಡೈಜೆಷನ್ಗೂ ಒಳ್ಳೆಯದು ರೀ. ಆ್ಯಕ್ಚುಲಿ ಜೋಳದ ರೊಟ್ಟಿಗಿಂತ ಸಜ್ಜಿ ರೊಟ್ಟಿ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ. ಆದರೆ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ಸಜ್ಜಿ ರೊಟ್ಟಿ ತಿಂದಾಗ ಏನೈತೆ ಅಂದರೆ ಅದ್ರ ಜೊತೆ ಸ್ವಲ್ಪ ಮೂಲಂಗಿ, ಸೌತೆಕಾಯಿ ಈ ಥರ ತಿಂದುಬಿಟ್ರೆ ಅದು ಹೀಟ್ ಆಗಂಗಿಲ್ಲ ರೀ. ಸಜ್ಜಿ ಆ್ಯಕ್ಚುಲಿ ಜಾಸ್ತಿ ಹೀಟ್ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ನೋಡಿರಿ. ಅಂದರೆ ರೊಟ್ಟಿ ಸ್ವಲ್ಪ ತರಕಾರಿ ಜಾಸ್ತಿ ತಿಂದುಬಿಟ್ರೆ, ನಾನು ಅಂತೀನಿ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತೇಳಿ. ಯಾರೂ ತಿನ್ನಂಗಿಲ್ಲ ಅಂಥೇಳಿ ತನ್ನೊಂದ್ಸಲಿಂದ ಬರೀ ಚಪಾತಿ ಮಾಡಿ ತಿನ್ನೋದಾಗುತ್ತೆ. ಆ್ಯಕ್ಚುಲಿ ಚಪಾತಿ ಜಾಸ್ತಿ ತಿನ್ನೋದ್ರಿಂದ ವೇಟ್ನೂ ಜಾಸ್ತಿ ಆಗುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತಲ್ರಿ ಚಪಾತಿ ಒಳಗೆ. ಹಾಗಾಗಿ ಆದಷ್ಟು ಅದ್ರ ಜೊತೆ ಸ್ವಲ್ಪ ಸೌತೆಕಾಯಿ, ಉಳ್ಳಾಗಡ್ಡಿ ಈ ಥರ ತಿಂದಾಗೇನಿಲ್ಲ ವೇಟ್ನೂ ಜಾಸ್ತಿ ಆಗೋಲ್ಲ. ಆದರೂ ಸ್ವಲ್ಪ ಜಾಸ್ತಿ ಆಗೈತೆ ನಂದು. ಕಮ್ಮಿ ಮಾಡ್ಬೇಕ್ರಿ, ಇನ್ನು ಥಂಡಿ ಹೋಯ್ತಲ್ಲ, ಸ್ವಲ್ಪ ಯೋಗ ವಾಕಿಂಗ್ ಮಾಡಿಬಿಟ್ರೆ ಆಯ್ತು, ಮತ್ತು ಸ್ವಲ್ಪ ಬರೋಬ್ಬರಿ ಆಕೈತಿ. ಈಗ ಫೈನಲಿ ಇಷ್ಟೆಲ್ಲ ರೊಟ್ಟಿ ಮಾಡಿಬಿಟ್ಟು ಒಂದು 25-30 ರೊಟ್ಟಿ ಆಗಿದ್ದು ರೀ. ತನು ಇದ್ರೆ ಎಗ್ ರೈಸ್ ಮಾಡಿದ್ಲು, ನಾನಿದ್ರೆ ಬದ್ನಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೆ ರೀ. ಇನ್ನು ಊಟ ಮಾಡಾಕಂತೀವಿ ನೋಡಿರಿ. ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.